ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆಗೂ ಒಂದು ವಾರದ ವೇಟ್ ಬಳಿಕ ಇನ್ನು ನಾಳೆ ಶನಿವಾರದಂದು ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎದುರಿಗೆ ತನ್ನ 13ನೇ ಪಂದ್ಯವನ್ನು ಆಡುತ್ತೆ. ಮತ್ತು ನಾವು ಈ ಬಾರಿಯ PKLಲ್ಲಿ ಈಗಾಗಲೇ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎದುರಿಗೆ ಒಂದು ಪಂದ್ಯವನ್ನು ಆಡಿದ್ದು, ಇದು ಇವರ ಮುಂದೆ 2ನೇ ಪಂದ್ಯವಾಗಲಿದೆ. ಮತ್ತು ಆ ಪಂದ್ಯದಲ್ಲಂತೆ ನಾವು ಇವರನ್ನು 5 ಅಂಕಗಳ ಅಂತರದಿಂದ ಸೋಲಿಸಿದ್ದು, ಇನ್ನು ನಾಳೆ ಇಲ್ಲಿ ಜೈಪುರ್ ಅವರು ನಮ್ಮ ಮುಂದೆ ರಿವೆಂಜನ್ನು ತೆಗೆಯುವ ಒಂದು ಪ್ಲ್ಯಾನ್ ಅಲ್ಲಿ ಇರುತ್ತಾರೆ. ಆದರೆ ನಾಳೆಯ ಪಂದ್ಯವು ಈ ಎರಡೂ ತಂಡಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಲಿದ್ದು, ನಾಳೆ ಯಾವ ತಂಡ ಗೆಲ್ಲುತ್ತೋ ಅವರು ಪ್ಲೇ ಆಫ್ಸ್ ರೇಸಲ್ಲಿ ಇನ್ನು ಕೂಡ ಮುಂದೆ ಹೋಗುತ್ತಾರೆ. ಅದೇ ಯಾವುದೇ ಒಂದು ತಂಡ ಸೋತರೆ ಅವರಿಗೆ ಒಂದೊಂದಾಗಿ ಪ್ಲೇ ಆಫ್ಸ್ನ ಬಾಗಿಲು ಮುಚ್ಚುತ್ತಾ ಬರುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾಳೆ ಪಂದ್ಯವಂತೂ ತುಂಬಾ ಇಂಟೆನ್ಸ್ ಆಗಿರುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಳೆಯ ಪಂದ್ಯದ ಪ್ರಿವ್ಯೂ ಅನ್ನು ಮಾಡಲಿದ್ದು, ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಕೆಳಗೆ ಕಮೆಂಟ್ ಬಾಕ್ಸ್ನ ಈ ಕಡೆಯಲ್ಲಿ ಒಂದು ಹೈಪ್ ಬಟನ್ ಅಂತ ನೋಡಲಿಕ್ಕೆ ಸಿಗುತ್ತೆ. ಸೊ ಫ್ರೆಂಡ್ಸ್, ನೀವು ಬೇಗನೆ ಹೋಗಿ ಈ ವಿಡಿಯೋವನ್ನು ಹೈಪ್ ಮಾಡಿ. ಯಾಕೆಂದರೆ ನೀವು ಈ ವಿಡಿಯೋನ ಹೈಪ್ ಮಾಡಿದರೆ ಈ ವಿಡಿಯೋ ಇನ್ನೂ ಕೂಡ ಹೆಚ್ಚು ಹೆಚ್ಚು ಜನರಿಗೆ ರಿಕಮೆಂಡ್ ಆಗುತ್ತೆ. ಅದಕ್ಕಾಗಿ ಪ್ಲೀಸ್ ನೀವು ಬೇಗನೆ ಹೋಗಿ ಈ ವಿಡಿಯೋನ ಹೈಪ್ ಮಾಡಿ. ಸೊ ನಾವೀಗ ಟಾಪಿಕ್ಗೆ ವಾಪಸ್ ಬರೋದಾದರೆ, ಇಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ ಎರಡೂ ತಂಡಗಳು ಸೇಮ್ ಆದಂಥ ಅಂಕವನ್ನು ಪಡೆದಿದ್ದಾರೆ. ಅಂದರೆ ಈ ಎರಡೂ ತಂಡಗಳು ಕೂಡ ಟೋಟಲ್ ಆಗಿ 12 ಪಂದ್ಯವನ್ನು ಆಡಿದ್ದು, ಈ 12 ಪಂದ್ಯದಲ್ಲಿ 6ರಲ್ಲಿ ಗೆದ್ದು 6ರಲ್ಲಿ ಸೋತಿದ್ದಾರೆ. ಹಾಗಾಗಿ ಇವರ ಬಳಿಯಲ್ಲಿ 12 ಅಂಕಗಳು ಇದೆ. ಆದರೆ ಬೆಂಗಳೂರು ಬುಲ್ಸ್ ಅವರು ಇಲ್ಲಿ ಪಾಯಿಂಟ್ಸ್ ಟೇಬಲಲ್ಲಿ 5ನೇ ಪೊಸಿಷನಲ್ಲಿ ಇದ್ದಾರೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು 7ನೇ ಒಂದು ಪೊಸಿಷನಲ್ಲಿ ಇದ್ದಾರೆ. ಯಾಕೆಂದರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರ ಪಾಯಿಂಟ್ಸ್ ಡಿಫರೆನ್ಸ್ ಇಲ್ಲಿ -8ರಲ್ಲಿ ಇದೆ. ಮತ್ತೆ ನಾನು ಮೊದಲೇ ಹೇಳಿದಂತೆ ಈ ಪಂದ್ಯವು ಈ ಎರಡೂ ತಂಡಗಳಿಗೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದರೆ ಈ ಎರಡೂ ತಂಡಗಳು ಏನಾದರೂ ಉಳಿದಿರುವ 6 ಪಂದ್ಯಗಳಲ್ಲಿ ಕೂಡ ಗೆದ್ದರೆ ಇವರ ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗಬಹುದು. ನಾಳೆ ಯಾವ ತಂಡ ಸೋಲುತ್ತೋ ಅವರಿಗೆ ಇಲ್ಲಿ ಟಾಪ್ 2ನ ಬಾಗಿಲು ಮುಚ್ಚುತ್ತೆ. ಹಾಗಾಗಿ ಫ್ರೆಂಡ್ಸ್, ನಾಳೆ ಪಂದ್ಯವನ್ನು ಗೆಲ್ಲುವುದು ಈ ಎರಡೂ ತಂಡಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಯಾವುದೇ ಒಂದು ಲೀಗನ್ನು ತೆಗೆದುಕೊಳ್ಳಿ, ಆ ಲೀಗಲ್ಲಿ ಟಾಪಲ್ಲಿ ಫಿನಿಶ್ ಮಾಡೋ ತಂಡಗಳೇ ಕಪ್ಪನ್ನು ಗೆಲ್ಲೋದು. ಆಮೇಲೆ ಫ್ರೆಂಡ್ಸ್, ನಾವೀ ಎರಡು ತಂಡಗಳ ಹೆಡ್ ಟು ಹೆಡ್ ಮ್ಯಾಚಸ್ ನೋಡೋದಾದ್ರೆ, ಈ ಎರಡೂ ತಂಡಗಳು PKL ಇತಿಹಾಸದಲ್ಲಿ ಟೋಟಲ್ ಆಗಿ 23 ಪಂದ್ಯವನ್ನು ಆಡಿದೆ. ಇದರಲ್ಲಿ ಜೈಪುರ್ ಅವರು 11 ಪಂದ್ಯವನ್ನು ಗೆದ್ದರೆ, ನಮ್ಮ ಬೆಂಗಳೂರು ಬುಲ್ಸ್ ಅವರು 10 ಪಂದ್ಯವನ್ನು ಗೆದ್ದಿದ್ದಾರೆ. ಮತ್ತು ಉಳಿದಿರುವ 2 ಪಂದ್ಯಗಳು ಟೈ ಆಗಿದ್ದು, ಇಲ್ಲಿ ಎರಡು ತಂಡಗಳು ಆಲ್ಮೋಸ್ಟ್ ಆಗಿ ಸೇಮ್ ಪಂದ್ಯವನ್ನೇ ಗೆದ್ದಿದ್ದಾರೆ. ಹಾಗಾಗಿ ನಾಳೆ ಏನಾದರೂ ಇಲ್ಲಿ ಬೆಂಗಳೂರು ಬುಲ್ಸ್ ಅವರು ಗೆದ್ದರೆ ನಾವು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅನ್ನು ಈಕ್ವಲ್ ಮಾಡಬಹುದು. ಮತ್ತು ನಾಳೆಯ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ನಲ್ಲಿ ರೇಡಿಂಗ್ ಸ್ವಲ್ಪ ಉತ್ತಮವಾಗಿ ಆಡಬೇಕು. ಯಾಕೆಂದರೆ ಕಳೆದ ಕೆಲವು ಪಂದ್ಯಗಳಿಂದ ನಮ್ಮ ರೇಡರ್ಗಳು ಅಷ್ಟೇನು ಉತ್ತಮವಾಗಿ ಪರ್ಫಾರ್ಮೆನ್ಸನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನಮ್ಮ ಅಲಿರೇಜಾ ಮಿರ್ಜೈನ್ ಅವರಂತೂ ತುಂಬಾ ಉತ್ತಮವಾಗಿ ರೇಡಿಂಗನ್ನು ಮಾಡುತ್ತಾ ಇದ್ದು, ಇವರಲ್ಲಿ ಕ್ರೂಷಿಯಲ್ ಸಮಯಗಳಲ್ಲಿ ಪಾಯಿಂಟ್ಸನ್ನು ತರುತ್ತಾ ಇದ್ದಾರೆ. ಆದರೆ ಇವರಿಗೆ ಸಪೋರ್ಟ್ ಆಗಿ ಆಶೀಶ್ ಮಲಿಕ್ ಅಥವಾ ಆಕಾಶ್ ಹಿಂದೆ ಅವರು ಅಷ್ಟೇನು ಉತ್ತಮವಾಗಿ ರೇಟಿಂಗನ್ನು ಮಾಡುತ್ತಾ ಇಲ್ಲ. ಆದರೆ ಈ ಪಂದ್ಯಕ್ಕೆ 5 ದಿನಗಳ ಗ್ಯಾಪ್ ಇದ್ದಿದ್ದರಿಂದ ಇಲ್ಲಿ BC ರಮೇಶ್ ಅವರು ಎಲ್ಲ ಮಿಸ್ಟೇಕ್ಗಳ ಮೇಲೆ ಖಂಡಿತವಾಗಿ ಫೋಕಸ್ ಅನ್ನು ಮಾಡಿರುತ್ತಾರೆ. ಮತ್ತು ನಮ್ಮ ಡಿಫೆನ್ಸ್ ಅಂತೂ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದು, ಇಲ್ಲಿ ಯೋಗೇಶ್ ದಯ್ಯಾ ಮತ್ತು ದೀಪಕ್ ಶಂಕರ್ ಅವರು ಅನ್ಸಕ್ಸಸ್ಫುಲ್ ಟ್ಯಾಕಲ್ ಅನ್ನು ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ನಾವಿಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಸೊ ಇವರ ತಂಡದಲ್ಲಿ ನಮಗೆ ರೇಟಿಂಗ್ ಅಲ್ಲಿ ನಿತಿನ್ ಕುಮಾರ್ ಅಥವಾ ಅಲಿ ಸಮಾಧಿ ಅವರು ಸ್ವಲ್ಪ ಕಂಟಕವಾಗಬಹುದು. ಯಾಕೆಂದರೆ ಫ್ರೆಂಡ್ಸ್, ಈ ಇಬ್ಬರು ಆಟಗಾರರು ಸ್ವಲ್ಪ ಡೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ನಮ್ಮ ಡಿಫೆಂಡರ್ಗಳು ಇವರನ್ನು ಹೇಗಾದರೂ ಮಾಡಿ ಟ್ಯಾಕಲ್ ಮಾಡಬೇಕು. ಆಗ ನಾವು ಈ ಪಂದ್ಯವನ್ನು ತುಂಬಾ ಈಸಿಯಾಗಿ ಗೆಲ್ಲಬಹುದು. ಮತ್ತು ಇವರ ಡಿಫೆನ್ಸ್ ಅಂತೂ ಇಲ್ಲಿ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಇವರ ಎಲ್ಲ ಡಿಫೆಂಡರ್ಗಳ ಫಾರ್ಮ್ ಆನ್ ಆ್ಯಂಡ್ ಆಫೇ ಇದೆ. ಹಾಗಾಗಿ ನಮಗೆ ಇವರ ಡಿಫೆಂಡ್ ಬಗ್ಗೆ ಕೂಡ ಅಷ್ಟೇನು ದೊಡ್ಡ ಚಿಂತೆ ಇಲ್ಲ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ, ನಾವು ಈ ಪಂದ್ಯವನ್ನು ತುಂಬಾ ಈಸಿಯಾಗಿ ಗೆಲ್ಲಬಹುದು. ಲಾಸ್ಟ್ ಟೈಮ್ ಕೂಡ ನಾವಿಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರನ್ನು ಸೋಲಿಸಿದ್ದು, ನಾಳೆ ಕೂಡ ಈಸಿಯಾಗಿ ನಾವು ಇವರನ್ನು ಸೋಲಿಸಬಹುದು. ಮತ್ತು ನಾವಿಲ್ಲಿ ಇವರನ್ನು ಸೋಲಿಸಿದರೆ ನಮಗೆ ಪಾಯಿಂಟ್ಸ್ ಟೇಬಲಲ್ಲಿ ಆದಷ್ಟು ಮೇಲೆ ಫಿನಿಶ್ ಮಾಡಲು ಅನುಕೂಲವಾಗುತ್ತೆ. ಸೊ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು? ನಿಮ್ಮ ಪ್ರಕಾರ ನಾಳೆ ಪಂದ್ಯವನ್ನು ಯಾರು ಗೆಲ್ಲುತ್ತಾರೆ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.